ನುಡಿ ಹಬ್ಬದಲ್ಲಿ ಹಾಸ್ಯ ಚಟಾಕಿಯ ಮೋಡಿ ನಡೀತಾ ಇದೆ. ಬನ್ನಿ ಈ ಹಾಸ್ಯಗೋಷ್ಠಿಯ ನೇರ ಪ್ರಸಾರವನ್ನ ನೋಡೋಣ. ಕನ್ನಡ ನುಡಿ ಚಿನ್ನದ ನುಡಿ ಕನ್ನಡ ನುಡಿ ನಾವಿರುವ ತಾಣವೇ ಗಂಗಾವತಿಯ ಗುಡಿ ಅಂದದ ಗುಡಿ ಚಂದದ ಗುಡಿ ನಾವಾಡುವ ನುಡಿ ಕನ್ನಡ ನುಡಿ ನಾವಿರುವ ತಾಣವೇ ಅಂದದ ಗುಡಿ ಚಂದದ ಗುಡಿ ಕನ್ನಡದ ಗುಡಿ ಕನ್ನಡ ಗುಡಿ ಕನ್ನಡದಿ ಗುಡಿ ಚಪ್ಪಾಳೆ ಮಾನಿಟರ್ ಸೌಂಡ್ ಮನಸ್ಸಿಗೆ ಒಲಿದು ಸೌಂದರ್ಯ ಸರಸ್ವತಿ ಸರಗಿಳಿದು ಹರಿಯುವ ನದಿಯಲ್ಲಿ ಈಜಾಡಿತು ಮನದಲ್ಲಿ ನಲಿಯುತ್ತ ಹೋರಾಡಿ ಚೆಲುವಿನ ಬಲೆಯ ಬೀಸಿದಳು ಈ ಗಂಗಾವತಿ ನೆಲದಲ್ಲಿ ನೆಲೆಸಿದಳು ಇದು ಯಾರ ತಪಸ್ಸಿನ ಫಲವು ಈ ಕಂಗಳು ಮಾಡಿದ ಪುಣ್ಯವೋ ರೇ ನಾವಾಡುವ ನುಡಿ ಕನ್ನಡ ನುಡಿ ನಾವಿರುವ ತಾಣವೇ ಅಂದದ ಗುಡಿ ಚಂದದ ಗುಡಿ ಕಂದದ ಗುಡಿ ಕಂದದ ಗುಡಿ ಶ್ರೀ ಅಂದದ ಗುಡಿ ಚಪ್ಪಾಳೆ ಬರ್ತಾ ಇಲ್ಲ ಯಾಕೆ ಜೋರಾದ ಚಪ್ಪಾಳೆ ಓಡಿವೆ ಜಿಂಕೆಗಳು ಕುಣಿದಾಡುತ್ತನ್ನಲಿದಿವೆ ನವಿಲುಗಳು ಮುಗಿಲನ್ನು ಚುಂಬಿಸುವ ಆಸೆಯಲ್ಲಿ ತೂಗಾಡುತ್ತ ನಿಂತ ಮರಗಳಲ್ಲಿ ಆರುತ್ತಿರೆ ಮಾನಾಡಿಗಳು ಎದೆಯಲ್ಲಿ ಸಂತಸದ ಒಲವು ಇದು ಒಂದೇ ಮೃಗಗಳ ಲೋಕವು ಈ ಭೂಮಿಗೆ ಇಳಿದ ನಾಕವೋ ಓಹೋ ನಾವಾಡುವ ನುಡಿ ಕನ್ನಡ ನುಡಿ ಚಿನ್ನದ ನುಡಿ ಕನ್ನಡ ನುಡಿ ನಾವಿರುವ ತಾಣವೇ ಗಂಗಾವತಿಯ ಗುಡಿ ಅಂದದ ಗುಡಿ ಮನಿಗೋ ಕನ್ನಡಿ ನಾವಾಡುವ ನುಡಿ ಕನ್ನಡ ನುಡಿ ನಾವಿರುವ ತಾಣವೇ ಅಂದದ ಗುಡಿ ಚಂದದ ಗುಡಿ ಕಂದದ ಗುಡಿ ಅಂದದ ಗುಡಿ ಶ್ರೀ ಕಂದದ ಗುಡಿ ಧನ್ಯವಾದಗಳು ಸ್ನೇಹಿತರೆ. ಈ ಒಂದು ವೇದಿಕೆಯಲ್ಲಿ ಕಾರ್ಯಕ್ರಮ ಕೊಡೋದೇ ಪುಣ್ಯ ಅಂತ ಹೇಳಿ ಭಾವಿಸ್ಕೊಂಡು
ನನ್ನೆಲ್ಲ ಗುರು ಹಿರಿಯರನ್ನ ಹೃದಯದಲ್ಲಿ ಸ್ಮರಿಸಿಕೊಂಡು, ಸಮ್ಮೇಳನದ ಅಧ್ಯಕ್ಷರನ್ನ ಸ್ಮರಿಸಿಕೊಂಡು, ವೇದಿಕೆ ಮೇಲಿರ್ತಕ್ಕಂಥ ಉತ್ತರ ಕರ್ನಾಟಕದ ಭೂಪಾಯಿ ಎಂದೇ ಖ್ಯಾತಿಯಾದಂತಹ ಗಂಗಾವತಿಯ ಪ್ರಾಣೇಶ್ ಜಿ ಅವರು, ಹಾಗೆ ಸ್ನೇಹಿತ ನರಸಿಂಹ ಜೋಶಿ, ಇಂದುಮತಿ ಸಾಲಿಮಠ ಅಕ್ಕನವರನ್ನ ಈ ವೇದಿಕೆಗೆ ಸ್ಮರಿಸಿಕೊಂಡು, ಹಾಗೆ ಆಗಮಿಸಿದ ತಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಹಾಸ್ಯದ ತುಣುಕುಗಳನ್ನು ನಿಮ್ಮೆದುರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆ ಹಾಸ್ಯ ಅರ್ಥ ಆಯಿತು, ಜೋರಾಗಿ ಚಪ್ಪಾಳೆ ತಟ್ಟಿ. ಹಾಸ್ಯ ಅರ್ಥ ಆಯಿತು, ಚಪ್ಪಾಳೆ ತಟ್ಟಿ. ಹಾಸ್ಯ ಅರ್ಥ ಆಗಲಿಲ್ಲ, ಇನ್ನೂ ಜೋರಾಗಿ ಚಪ್ಪಾಳೆ ತಟ್ಟಿ ಅಂತ ನಾ ಹೇಳಂಗಿಲ್ಲ ಸ್ನೇಹಿತರೆ. ಜೀವನದೊಳಗೆ ಎಲ್ಲಿಲ್ಲ ಹಾಸ್ಯ. ದಯವಿಟ್ಟು ನಮ್ಮ ಸಂಘಕ್ಕೆ ಒಂದು ಜೋರಾದ ಚಪ್ಪಾಳೆ ಕೊಡ್ಬೇಕಂತ ಒಂದು ವಿನಂತಿ ಮಾಡ್ಕೊಳ್ತೀನಿ. ಬಹಳ ಅಭೂತಪೂರ್ವದಂತಹ ತಮ್ಮ ಚಪ್ಪಾಳೆಗೆ ನನ್ನ ಚಿರಋಣಿ ಸ್ನೇಹಿತರೆ. ನಮ್ಮ ಸಂಘ ಯಾವುದು ಅಂತ ಯಾರಿಗೂ ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಯಾರ ತಲೆ ಒಳಗೆ ಕೂದಲಿಲ್ಲ ಅವರೆಲ್ಲ ನಮ್ಮ ಸಂಘದ ಸದಸ್ಯರು ಸ್ನೇಹಿತರೆ. ನಮ್ಮ ಥರ ಇರ್ತಕ್ಕಂಥವ್ರು ನಮ್ಮ ಸಂಘದ ಸದಸ್ಯರಾದರೆ, ಇನ್ನು ಇಲ್ಲಿ ಕೂದಲೋಗಿರ್ತಕ್ಕಂಥವ್ರು ನಮ್ಮ ಸಂಘದ ಖಜಾಂಚಿಗಳು. ಇನ್ನು ಕೆಲವರು ಇಲ್ಲಿಂದ ತಗೊಂಡು ಕೂದಲು ಹಿಂಗಾಗ್ತಾರೆ, ಚಪ್ರ ಕಟ್ಟಿಂಗು, ಅವರು ನಮ್ಮ ಸಂಘದ ಕಾರ್ಯದರ್ಶಿಗಳು. ಇನ್ನು ತಲೆ ಒಳಗೆ ಪೂರ ಕೂದಲು ಹೋಗಿದ್ರೆ ಅವರು ನಮ್ಮ ಸಂಘದ ಅಧ್ಯಕ್ಷರು. ಎಲ್ಲೆಲ್ಲಿ ಲೈಟಿಗೆ ಮಿರಿ ಮಿಂಚ್ತಾ ಇದ್ದಾರೆ ಅವರೆಲ್ಲ ನಮ್ಮ ಸಂಘದ ಸದಸ್ಯರು ಸ್ನೇಹಿತರೆ. ಜಗತ್ತಿನೊಳಗೆ ಯಾವ ಮೂಲೆಗಾರ ಹೋಗಿ ನಿಂತ್ಕೊಳ್ರಿ, ಮ್ಯಾಗಳಿಂದ ಮಳೆ ಹನಿ ಬಿದ್ದು ಕೂಡಲೇ ಬಹಳಷ್ಟು ಕೂದಿರ್ತಕ್ಕಂಥವ್ರಿಗೆ ಗೊತ್ತಾಗಲ್ಲ. ಅದೇನಾದರೂ ಗೊತ್ತಾಗೋದು ನಮ್ಮ ಸಂಘದವರಿಗೆ ಮಾತ್ರ ಸ್ನೇಹಿತರೆ. ಮ್ಯಾಗಳಿಂದ ಮಳೆ ಹನಿ ಬಿದ್ದು ಕೂಡಲೇ ಟಪ್ ಅಂತ ಬಿದ್ದು ಕೂಡಲೇ ಟಣ್ಣಂತ ಸೌಂಡ್ ಬರೋದು ನಮ್ಮಿಂದ. ಅಂತಹ ವಿಶಿಷ್ಟ ವ್ಯಕ್ತಿತ್ವ ಉಳ್ಳಂಥವ್ರು ಸ್ನೇಹಿತರೆ ನಾವು. ಇನ್ನು ನೋಡ್ರಿ, ಬೆಂಗಳೂರು ಅಂತ ಮಹಾನಗರದೊಳಗೆ ಹೋಗ್ಬಿಟ್ರೆ ನಮಗೆ ಟ್ರಾಫಿಕ್ ಪೊಲೀಸರು ನಮ್ಮನ್ನು ಹಿಡಿಯಂಗಿಲ್ರಿ. ನಮ್ಮನ್ನು ನೋಡಿ ಕೆಳಗೆ ಮ್ಯಾಗ ನೋಡಿಬಿಡ್ತಾರೆ, ಹಿಂಗ ನೋಡಿ ಇದ್ಯಾವುದೋ ಹೊಸ ಮನೆ ಹೆಲ್ಮೆಟ್ ಐತೆ ನಡಿ ಅಂದ್ಬಿಡ್ತಾರೆ. ಅಂತಹ ವ್ಯಕ್ತಿತ್ವ ಉಳ್ಳಂಥವ್ರು ನಾವು. ಇನ್ನು ಕಟಿಂಗ್ ಶಾಪ್ ಒಳಗೆ ಒಂದು ಹಾಸ್ಯ ನಡೀತೆ ಸ್ನೇಹಿತರೆ. ಕಟಿಂಗ್ ಶಾಪ್ ಹೊರಗಡೆ ಕೂತ್ಕೊಂಡಿದ್ದೆ, ದಾರೆ ಹೋಗೋ ಬರೋ ಹುಡ್ರೆಲ್ಲ, ಅಣ್ಣ ನಮಸ್ಕಾರ, ಅಣ್ಣ ನಮಸ್ಕಾರ ಅಜ್ಜ. ಅಣ್ಣ ಯಾಕಣ್ಣ ಇಲ್ಲಿ ಕೂತ್ಕೊಂಡಿ ಅಂದವ. ತಮ್ಮ ಏನಲ್ಲಿ ಕೆಲಸ ಐತ್ಲಿ ಏನ್ ನಾನು. ಅಲ್ಲ ಅಣ್ಣ, ಕಟಿಂಗ್ ಶಾಪ್ ಮುಂದೆ ನಿಂದು ಏನು ಕೆಲಸ ಅಣ್ಣ ಅಂದವನು. ಏನು ಕೆಲಸ ಐತ್ಲೆ, ಉತ್ಸುಳೆ ಮಗನೆಂದೆ ಬೈದೆ ಓದವನು. ಅವನು ಓದಾದ್ಮೇಲೆ ಇನ್ನು ದಾರೆಗೆ ಹೋಗೋರು ಬರೋ ಕೇಳ್ತಂತ ತಿಳ್ಕೊಂಡು ಒಳಗಡೆ ಹೋಗಿ ಕೂತ್ಕೊಂಡೆ ನಾನು. ಒಳಗಡೆ ಹೋಗಿ ಕೂತ್ಕೊಂಡ ಮೇಲೆ ಅವ ಬಟ್ಟೆ ಹಾಕವ, ನನಗೆ ಕಟಿಂಗ್ ಮಾಡವ ಬಟ್ಟೆ ಹಾಕಿದ. ಬಟ್ಟೆ ಹಾಕಿ ಏನು ಕೇಳ್ಬೇಕ್ರಿ ಅಣ್ಣ ಅಂದ. ಯಪ್ಪ ಹೇಳಲ್ಲೇ ಅಂದ. ನಿನಗೆ ಯಾವ ಟೈಪ್ ಕಟ್ಟಿಂಗ್ ಮಾಡಲಿ ಅಣ್ಣ ಅಂದ ಅವನು. ನನಗೆ ಯಾವ ಟೈಪ್ ಕಟ್ಟಿಂಗ್ ಅಂದ್ಕೊಳ್ಳಿ ಗಾಬರಿ ಆಗ್ಬಿಡ್ತು ನನಗೆ. ನನ್ನ ಪಕ್ಕದ ಒಬ್ಬ ಭಾಳ ಕೂದಲು ಬಿಟ್ಟು ಕೂತ್ಕೊಂಡಿದ್ದ. ನಾನು ಅವ್ನು ನೋಡಿದೆ, ನನಗೆ ಆ ಟೈಪ್ ಕಟ್ಟಿಂಗ್ ಮಾಡು ಅಂದೇನು. ಅಲ್ಲ ನಾನು ನಿನ್ನ ತಲೆಗೆ ಕೂದಲಿಲ್ಲ ಅದು, ಮತ್ತೆ ಕಟ್ತಿಲ್ಲ, ಉತ್ಸುಳೆ ಮಗ ಸುಮ್ಮನೆ ಸೈಡಿಗೆ ಕಟ್ ಮಾಡಿ ಅಂದೇನು. ದೂರದಿಂದ ಕತ್ತರಿಸು ತೋರಿಸ್ಬಿಟ್ರೆ ಸಾಕ್ರೆ ಉದುರಿಬಿಡ್ತಾನೆ ನಮ್ಮ ಅವು. ಅಂತಹ ವ್ಯಕ್ತಿತ್ವ ಉಳ್ಳಂಥವ್ರು ಸ್ನೇಹಿತರೆ ನಾವು. ಅದಕ್ಕೆ ಸ್ನೇಹಿತರೆ, ನಮ್ಮ ಮೇಲೆ ನಾವು ಹಾಸ್ಯ ಮಾಡ್ಕೊಳ್ಳೋದಿಲ್ಲ, ಪರಮ ಶ್ರೇಷ್ಠ ಹಾಸ್ಯ ಅಂತ ಹೇಳ್ತಾ, ಇನ್ನು ನೈಜವಾಗಿ ನಡೀತಕ್ಕಂಥ ಹಾಸ್ಯಗಳು ರೀ. ಬಾಂಬೆಗೆ ಹೋದಾಗ ಏನಾಗ್ಬಿಡ್ತೀರಿ, ನನ್ನ ಜೊತೆಗೆ 4 ಜನ ಸ್ನೇಹಿತರು ಬಂದಿದ್ರು. ಬಾಂಬೆ ಬಂತು, ಟ್ರೈನ್ ಸ್ಟಾಪ್ ಆಯ್ತು. ಟ್ರೈನ್ ಸ್ಟಾಪ್ ಆದಮೇಲೆ ಒಂದು 8-10 ಮಂದಿ ಇವರು ಟ್ರೈನ್ ಒಳಗೆ ಎಂಟ್ರಿ ಆದ್ರು. ಮೇರೆ ಅಂಗನೆ ಮೇ ತುಮಾರ ಕ್ಯಾ ಕಾಮ ಹೈ ಮೇರೆ ಅಂಗನೆ. ಇವರು ಒಳಗಡೆ ಬಂದ ಮೇಲೆ ನನ್ನ ಸ್ನೇಹಿತರ ಜೇಬಿನ ಕೈ ಹಾಕಿ 70 ರೂಪಾಯಿ ತಗೊಂಡಾದ್ಮೇಲೆ ಬೆಡ್ಶೀಟ್ ತೆಗೆದು ನೋಡಿ, ನಾನು ಮೇಲ್ಗಡೆ ಮಲ್ಕೊಂಡಿದ್ದೆ, ಬೆಡ್ಶೀಟ್ ತೆಗೆದು ನೋಡಿದೆ. ನೆಕ್ಸ್ಟ್ ಅಟ್ಯಾಕ್ ನನಗೆ ಇತ್ತು. ಯಾಕೆ ಬೇಕ್ಲಿ ಇವರು ಸವಾಸ ಬೇಡ ತಂದೆ ಬೆಡ್ಶೀಟ್ ಒಚ್ಕೊಂಡೆ ಮತ್ತೆ ಮಲ್ಕೊಂಡೆ. ಬಿಟ್ಟಾರ ನನ್ನವರು ಸೀದಾ ಬಂದ್ರು ನನ್ನ ಹತ್ರ. ಅರೆ ಮಾಮು ಊಟ ಅಂದ್ರು. ಊಟ ಅಂದ ತಕ್ಷಣ ಬೆಡ್ಶೀಟ್ ತೆಗೆದೆ. ಕ್ಯಾಗೆ ಅಮ್ಮ ಅಂದೆ. ಕ್ಯಾಗೆ ಅಮ್ಮ ಅಂದ್ಕೊಳ್ಳಿ ಗಾಬರಿ ಆಗ್ಬಿಟ್ರು. ಹಾ ತು ಹಮಾರ ಹೈ ಕ್ಯಾ ಸೋಜಾ ಅಂದ್ರ ನಾನು ನಿಮ್ಮ ಪಾಲಿಗೆ ಆ ಕಣ್ಣ ಕಾಣ್ತಾ ನೋಡ್ರಿ. ಇದನ್ನ ಕೂಡ ನಾವು ಹಾಸ್ಯ ತೆಗೆದುಕೊಂಡು ಸ್ನೇಹಿತರೆ. ಗಂಡಸರು ವಾರ್ತೆಗಳು ಓದ್ತಾರ, ಹೆಂಗಸರು ವಾರ್ತೆಗಳು ಓದ್ತಾರ. ಅಪ್ಪಿ ತಪ್ಪಿ ಇವ್ರ ಕೈ ವಾರ್ತೆ ಓದೋದು ಕೊಟ್ರೆ ಹೆಂಗ್ ಓದ್ಬೋದು? ಒರಿಜಿನಲ್ ಟ್ರ್ಯಾಕ್ ಹೆಂಗಿತ್ತು? ಎಂ ಆಕಾಶವಾಣಿ ಸಂಗತಿ ವಾರ್ತಾ ಶ್ವೇಂತ ಪ್ರವಾಚಕ ಬಲದೇವನಂತ ಸಾಗರ ಪ್ರಧಾನಮಂತ್ರಿ ಶ್ರೀ ಮನಮೋಹನ್ ಸಿಂಗಶ್ರಿತ ಇತ್ತ ವಾರ್ತಾ ಕ್ಷೇತ್ರೇ ಶ್ರೀಮಂತ್ರಿ ನಾಡಿದ ತತಿವಾರಿ ಇತಿ ವಾರ್ತಾ. ಇದು ಒರಿಜಿನಲ್ ಟ್ರ್ಯಾಕ್. ಅಕಸ್ಮಾತ್ ಇವ್ರ ಕೈಯಾಗ ಕೊಟ್ರೆ ಏನಾಗ್ತಾತ್ರಿ?
EM ಆಕಾಶವಾಣಿ ಸಂಕತಿ ವಾರ್ತಾ ಶ್ರೇಯಂತ ಪ್ರವಾಚಕ ಪ್ರಧಾನಮಂತ್ರಿ ಶ್ರೀ ಮನಮೋಹನ್ ಸಿಂಗ್ ಸ್ಥಿತ ಇತ್ತ ವಾರ್ತಾ ಕ್ಷೇತ್ರ ಶ್ರೀ ಮಂತ್ರಿ ನಾರಾಯಣ ತಿವಾರಿ ಇತಿ ವಾರ್ತಾ ಇದು ಕಾಲ್ಪನಿಕವಂತಹ ಹಾಸ್ಯಗಳು ಸ್ನೇಹಿತರೆ. ಇನ್ನು ಚಿತ್ರರಂಗಕ್ಕೆ ಬರೋದಾದ್ರೆ ಸ್ನೇಹಿತರೆ, ಬಹಳಷ್ಟು ಅದ್ಭುತವಾದಂತಹ ಗೀತೆಗಳನ್ನ ನಾವು ಕೇಳಿರ್ತಕ್ಕಂಥವ್ರು. ಈಗಿನ ಗೀತೆಗಳು ಏನು ಬಂದವ್ರಿ, ಮೊದಲೆಲ್ಲ ಸಿನಿಮಾ ಹೆಸರುಗಳನ್ನ ನಮ್ಮ ಮಕ್ಕಳಿಗೆ ಇಡ್ತಾ ಇದ್ರು. ಏನಪ್ಪಾ ನಿನ್ನ ಮಗ ಏನ? ಹೌದ್ರಿ ಸರ್. ಏನ್ ಹೆಸರು? ಸರ್ ಪ್ರಹ್ಲಾದ್ ರೀ. ವೆರಿ ಗುಡ್. ಇವ ಯಾರ? ಸರ್ ನನ್ನ ಎರಡನೇ ಮಗ ರೀ ಸರ್. ಹೆಸರೇನಿಟ್ಟಿ ತಮ್ಮ ಅಂತ? ಮಯೂರ ಸರ್. ವೆರಿ ಗುಡ್. ತಮ್ಮ ಈಕೆ ಇರ್ಲಿ? ಸರ್ ನನ್ನ ಮೂರನೇ ಮಗಳ್ರಿ ಸರ್. ಹೆಸರೇನಿಟ್ಟಿತ್ತಮ್ಮ? ಸಕ್ಕುಬಾಯಿ ರೀ. ವೆರಿ ಗುಡ್. ಈಗ ಕೇಳ್ರಿ ಹೆಸರೇನು ಇಡ್ಬೋದು? ಏನಪ್ಪಾ ನಿನ್ನ ಮಗ ಏನ? ಹೌದ್ರಿ ಸರ. ಏನ್ ಹೆಸರು? ಮೆಂಟಲ್ ಮಂಜರಿ. ಅಲ್ಲಿ ಏನಿನ್ನ ಮಗನ ಹೆಸರು? ಹೌದ್ರಿ ಸರ ಅಂದ. ಹಾಳಾಗಿ ಹೋಗತ್ತ. ಇವ ಯಾರ್ಲಿ? ಸರ್ ನನ್ನ ಎರಡನೇ ಮಗರೇ ಸರ್. ತಮ್ಮ ಹೆಸರೇನಿಟ್ಟಿಲ್ಲ ಏನು? ಡೆಡ್ಲಿ ಸೋಮ. ಲೂಸ್ ಮಾದ ಅಂತ. ಲೂಸ್ ಮಾದಲ್ಲೇ ಹೋಗೋದು. ತಮ್ಮ ಈಕೆ ಇರ್ಲಿ? ಸರ್ ನನ್ನ ಮೂರನೇ ಮಗಳ್ರಿ ಸರ್. ಹೆಸರೇನಿಟ್ಟಿತ್ತಮ್ಮ? ಸರ್ ನನ್ನ ಮಗಳ ಹೆಸರ್ರಿ ಹಾಗೆ ಸುಮ್ಮನೆ ಅಂತ. ಯಪ್ಪ ನಾನು ಕೇಳಿದೆ ಸುಮ್ಮನೆ ನನ್ನ ಬಿಟ್ಬಿಡಲ್ಲ ಏನ್ ನಾನು. ಇದನ್ನೆಲ್ಲ ಕೇಳಿಸ್ಕೊಂಡಾದ್ಮೇಲೆ ಸ್ನೇಹಿತರೆ ಗೀತೆಗಳಿಗೆ ಹೋಗ್ಬೇಕ್ರಿ. ಏನು ಅನಾವತ್ತ ಗೀತೆ ಬಂದವ್ರಿ, ದಿಕ್ಕು ತಪ್ಪಿ ಹೋಗಿ ಹಾಡ ಬಂದವ್ರಿಗೆಲ್ಲ. ಮೊದಲು ಎಷ್ಟು ಅದ್ಭುತವಂತ ಸಾಹಿತ್ಯ ಇತ್ತು. ಜಗವಿದು ಜಾಣ ಚೆಲುವಿನ ತಾಣ, ಎಲ್ಲೆಲ್ಲೂ ರಸದೌತಣ, ನಿನಗೆಲ್ಲೆಲ್ಲೂ ರಸದೌತಣ, ಜೊತೆಯದು ದೊರೆತಾಗ ಮೈಮನ ಮರೆತಾಗ, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಇಂತಹ ಹಾಡು ಕೇಳಿದಂತ ನಾವು ಇತ್ತೀಚಿನ ಗೀತೆಗಳು ಏನು ಬಂದವ್ರ ಹಾಡುಗಳು, ಬುಟ್ಬೂಡೆ ಬುಟ್ಬೂಡೆ ನನ್ನ ಸಕನನ್ನ ಬುಟ್ಬೂಡೆ, ಜೀವ ಹೋದ ಬಳ್ಳಿಗೆ ನೀರೇಕೆ, ಲೂಟಿಯಾದ ಓಟೆಗೆ ಕಾವಲೇಕೆ, ನಾನೇ ಇರದ ನನ್ನಲ್ಲಿ ನೀನೇಕೆ, ಬುಟ್ಬೂಡೆ ಬುಟ್ಬೂಡೆ ನನ್ನ ಸಕನನ್ನ ಬುಟ್ಬೂಡೆ. ಯಾರು ಹಿಡ್ಕೊಂಡ್ರೆ ಹೋಗತ್ತ ಹಾಳಾಗ. ಇದನ್ನೂ ಕೇಳಿಸ್ಕೊಂಡ್ರೆ ಸ್ನೇಹಿತರೆ ಮತ್ತೊಂದು ಗೀತೆ ಉಟ್ಕೊಂಡ್ರಿ. ಏನ್ ಅದ್ಭುತ ಗೀತೆ ಅದು. ಆಹಾ, ಜಾಕಿ ಸಿನಿಮಾದ ಹಾಡ್ರಿ. ಈ ಅಕ್ಕ ರಾಜರಾಣಿ ನನ್ನ ಕೈ ಒಳಗೆ, ಇಡಿ ಮಣ್ಣಿನ ನಿನ್ನ ಬಾಯಿ ಒಳಗೆ, ಅಂದ್ರ ಬಾರ್ ಅಂದ್ರ ಬಾರ್ ಅಂದ್ರ ಬಾರ್ ಅಂದ್ರ ಬಾರ್ ಅಂದ್ರ ಬಾರ್, ಎಲ್ಲಿ ಹಾಕಬೇಕಲ್ಲ ಹೆಣ್ಣ. ಇದೇ ಸಿನಿಮಾದೊಳಗೆ ಮತ್ತೊಂದು ಹಾಡು ಮಾಡಿ ಸ್ನೇಹಿತರೆ, ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ. ಯಾಕ ಸೈಡ್ ಹೋದ್ರೆ ಬೇಡ್ತಾರ? ಸಿಕ್ಕಾಬಟ್ಟೆ ಸಾಲ ಇತ್ತು ಲೈಫಿನಲ್ಲಿ. ಯಾವಾಗ ಕೇಳಿ ಮಾಡ್ಕೊಂಡಿದ್ದೆ ಸರನ? ಅರ್ಧ ಟ್ಯಾಂಕ್ ಪೆಟ್ರೋಲ್ ಇತ್ತು ಬೈಕಿನಲ್ಲಿ. ಯಾಕ ಟ್ಯಾಂಕ್ ಫುಲ್ ಮಾಡಿಸಿದ್ರೆ ಬೇಡತ್ತಾರ ಅವನ? ನೀ ಕಂಡೆ ಸೈಡಿನಲ್ಲಿ. ಏನ್ ದೊಡ್ಡ ರೌಡಿ ಸುಳ್ಳ ಮಗ? ಇದನ್ನೆಲ್ಲ ಸುಧಾರಿಸ್ಕೊಂಡಿರ್ತೈತ್ರಿ. ಇನ್ನೂ ಒಂದು ಗೀತೆ ಪ್ರಾರಂಭ ಆತ್ರಿ ರಾತ್ರಿ 12ಕ್ಕೆ ಚಲೋ ಆತ್ರಿ. ನಿದ್ರೆ ಬರದಿರಿ ಏನಂತೀಯವ, ರಾತ್ರಿ 12 ಗಂಟೆಗ ನಿದ್ರೆ ಬರದಿರಿ ಏನಂತೀಯವ, ಅವ್ರವ್ವ ಪಕ್ಕ ಮಕ್ಕಳ ಹುಚ್ಚೊಳೆ ಮಕ್ಕಳು ಸುಮ್ಮಕಂತ ರಪ್ಪನ ಹೊಡೆದಕ್ಕೆ. ಬಹಳ ಚಂದದ ಗೀತೆ, ಸ್ವಲ್ಪ ಅನಾಹುತ ಮಾಡಿಟ್ಬಿಟ್ರಿ ಸ್ನೇಹಿತರೆ. ಎಷ್ಟು ಅದ್ಭುತವಾಗಿತ್ತು ಗೀತೆ. ಈ ಕನ್ನಡದ ಅಕ್ಷರಮಾಲೆ, ಅಮ್ಮ ಎನ್ನುವ ಕಂದನ ಕರುಳಿನ ಕರೆಯೋಲೆ. ಈ ಕನ್ನಡದ ಅಕ್ಷರಮಾಲೆ, ಅಮ್ಮ ಎನ್ನುವ ಕಂದನ ಕರುಳಿನ ಕರೆಯೋಲೆ. ಮುಂದಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಇಲ್ಲಿ ಅನಾಹುತ ಮಾಡಿಟ್ಬಿಟ್ರು. ಹಳ್ಳಿ ಮೇಷ್ಟ್ರೆ ಸಿನಿಮಾದವ್ರು. ಹಳ್ಳಿ ಮೇಷ್ಟ್ರೆ ಹಳ್ಳಿ ಮೇಷ್ಟ್ರೆ ಪಾಠ ಮಾಡಿ ಬನ್ನಿ. ಈ ಓ ಓ ಎ ಎ ಐ ಓ ಓ ಔ ಇಲ್ಲಿ ತಂದು ನಿಲ್ಲಿಸ್ಬಿಟ್ರಲ್ಲ ಸ್ನೇಹಿತರೆ, ಇದು ನ್ಯಾಯವಾ? ಒಳ್ಳೊಳ್ಳೆ ಗೀತೆಗಳು ಬರಲಿ ಅಂತ ಹೇಳ್ತಾ ಇನ್ನು ವೇದಿಕೆ ಮೇಲೆ ವಿಶೇಷವಾಗಿ ತರ್ತಾ ಇದ್ದೀನಿ ಧ್ವನಿಯ ಮಾಂತ್ರಿಕತೆಯನ್ನ. ಅಣ್ಣ ಎಕೋ ಬೇಡ, ಸೌಂಡ್ ಬೇಸ್ ಕೊಡಿ, ಸ್ವಲ್ಪ ಸೌಂಡ್ ಕೊಡಿ ಸರ್. ತಬಲ ಬಾಯಿಂದ ನುಡಿಸಿದ್ರೆ ಹಾಗೆ ನುಡಿಸ್ಬೋದು ಸ್ನೇಹಿತರೆ. ನಿಮಗೆ ತಬಲ ಅನಿಸಿದ ಮಾತ್ರ ಚಪ್ಪಾಳೆಯನ್ನು ಕೊಡಿ ಅಂತ ಕೇಳ್ಕೊಳ್ತಾ, ಮಧ್ಯದಲ್ಲಿ ದಯವಿಟ್ಟು ಯಾರು ಬಾರಿಸಬೇಡಿ. ನಾನು ಹೇಳ್ತೇನೆ, ನಿಮ್ಮೊಟ್ಟಿಗೆ ನಾನು ಕರ್ಕೊಂಡು ಹೋಗ್ತೇನೆ.
ದಯವಿಟ್ಟು ಸ್ವಲ್ಪ ಸೌಂಡ್ ಕೊಡಿ ಸರ್ ಪ್ಲೀಸ್, ಸೌಂಡ್ ಪ್ಲೀಸ್. ಹಲೋ